ಸಿಎನ್ ದುರ್ಗ ಗ್ರಾಮದ ಕಟ್ಟೆಪಾಳ್ಯಕ್ಕೆ ರಸ್ತೆ ನಿರ್ಮಿಸಿಕೊಡುವಂತೆ ಗೃಹ ಸಚಿವರ ವಿಶೇಷ ಅಧಿಕಾರಿಯವರಿಗೆ ಮನವಿ ನೀಡಿದ ಗ್ರಾಮಸ್ಥರು. ಹೌದು, ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಚನ್ನರಾಯನದುರ್ಗ ಗ್ರಾಮದ ಕಟ್ಟೆಪಾಳ್ಯ ಭಾಗದಲ್ಲಿ ಸರಿಯಾದ ರಸ್ತೆ ಇಲ್ಲದೆ ಪ್ರತಿದಿನ ಸಾರ್ವಜನಿಕರು ದಿನನಿತ್ಯದ ಕೆಲಸಗಳಿಗೆ ಓಡಾಡಲು ತುಂಬಾ ತೊಂದರೆ ಅನುಭವಿಸ್ತಾ ಇದ್ದಾರೆ. ಮಳೆ ಬಂದ್ರೆ ಸಾಕು, ನದಿಯಂತೆ ಈ ರಸ್ತೆಯಲ್ಲಿ ನೀರು ತುಂಬಿ ಹರಿಯುತ್ತೆ. ಈ ಹಳ್ಳದ ರಸ್ತೆಯಲ್ಲಿ ತಮ್ಮ ಜಮೀನಿನಲ್ಲಿ ಕೃಷಿ ಚಟುವಟಿಕೆಗಳನ್ನು ಮಾಡಿಸಲು ಟ್ರ್ಯಾಕ್ಟರ್ಗಳು, ಬೈಕ್ಗಳಲ್ಲಿ ಓಡಾಡಲು ಸಮಸ್ಯೆ ಆಗ್ತಾ ಇದೆ. ಹಲವು ವರ್ಷಗಳಿಂದಲೂ ಕೂಡ ಇದ್ರ ಬಗ್ಗೆ ಸಂಬಂಧಪಟ್ಟ ಜನಪ್ರತಿನಿಧಿಗಳಿಗೆ ಹಾಗೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ತಿಳಿಸಿ ಹಲವು ಬಾರಿ ಮನವಿ ಮಾಡಿಕೊಂಡಿದ್ರು ಕೂಡ ಇಲ್ಲಿಯ ತನಕ ಯಾವುದೇ ಪ್ರಯೋಜನವಾಗಿಲ್ಲ. ಬಂದಾಗ ಬರೀ ಆಶ್ವಾಸನೆಗಳನ್ನು ನೀಡಿ ಹೋಗ್ತಾರೆ ಹೊರತು ಇದುವರೆಗೂ ಯಾರು ಕೂಡ ಕಾರ್ಯಗತಗೊಳಿಸಿಲ್ಲ ಅಂತ ಕಟ್ಟೆಪಾಳ್ಯದಲ್ಲಿ ವಾಸವಾಗಿರುವ ಸುಮಾರು 18 ಕುಟುಂಬದವರು ತಮ್ಮ ಸಮಸ್ಯೆಗಳನ್ನು ಚನ್ನರಾಯನದುರ್ಗ ಗ್ರಾಮಕ್ಕೆ ಕಾರ್ಯನಿಮಿತ್ತ ಆಗಮಿಸಿದ್ದ ಗೃಹ ಸಚಿವರ ವಿಶೇಷ ಅಧಿಕಾರಿಗಳಾದ ಡಾಕ್ಟರ್ ನಾಗಣ್ಣ ಹಾಗೂ ಕೊರಟಗೆರೆ ತಾಲೂಕಿನ ತಹಶೀಲ್ದಾರ್ ಮಂಜುನಾಥ್ ಅವರೊಂದಿಗೆ ಹಂಚಿಕೊಂಡಿದ್ದಾರೆ. ಕಟ್ಟೆಪಾಳ್ಯದ ಭಾಗದ ಜನತೆಯ ಸಮಸ್ಯೆಯನ್ನು ಆಲಿಸಿರುವ ಡಾಕ್ಟರ್ ನಾಗಣ್ಣ ಅವರು ಹಾಗೂ ತಹಶೀಲ್ದಾರ್ ಮಂಜುನಾಥ್ ರವರು ಸ್ಥಳಕ್ಕೆ ದ್ವಿಚಕ್ರ ವಾಹನಗಳಲ್ಲಿ ಭೇಟಿ ನೀಡಿ ಸ್ಥಳವನ್ನು ಪರಿಶೀಲನೆ ಮಾಡಿದರು. ವಾಸ್ತವ ಅಂಶವನ್ನು ಅರಿತ ಗೃಹ ಸಚಿವರ ವಿಶೇಷ ಅಧಿಕಾರಿ ಡಾಕ್ಟರ್ ನಾಗಣ್ಣ ಅವರು ಸ್ಥಳ ಪರಿಶೀಲನೆ ನಂತರ ಸಣ್ಣ ನೀರಾವರಿ ಇಲಾಖೆಯ ಎಇ ತಿಪ್ಪೇಸ್ವಾಮಿ ಅವರಿಗೆ ಫೋನ್ ಮೂಲಕವೇ ಅತಿ ಶೀಘ್ರವೇ ಈ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಈ ಸಮಸ್ಯೆಗೆ ಸೂಕ್ತ ವ್ಯವಸ್ಥೆ ಮಾಡುವಂತೆ ತಿಳಿಸಿದರು. ಹಾಗೂ ಸ್ಥಳದಲ್ಲಿಯೇ ಇದ್ದ ಬೂದಗವಿ ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿ ಶ್ರೀರಂಗಪ್ಪ ಅವರಿಗೆ ನಾಳೆಯೇ ಇದ್ರ ಬಗ್ಗೆ ಸ್ಥಳೀಯ ಗ್ರಾಮ ಪಂಚಾಯಿತಿಯಿಂದ ಸೂಕ್ತ ವ್ಯವಸ್ಥೆ ಮಾಡಿಸಬೇಕು ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಕಟ್ಟೆಪಾಳ್ಯ ಜನತೆ ವಿಶೇಷ ಅಧಿಕಾರಿ ಹಾಗೂ ತಹಶೀಲ್ದಾರ್ ಅವರಿಗೆ ಮನವಿಯನ್ನು ನೀಡಿದರು. ಮನವಿ ಸ್ವೀಕರಿಸಿದ ತಹಶೀಲ್ದಾರ್ ಮಂಜುನಾಥ್ ರವರು ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಕಟ್ಟೆಪಾಳ್ಯದ ನವೀನ್ ಸ್ವಾಮೀಜಿಯವರ, ಅಶೋಕ್, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಶಾಂತಮ್ಮ, ಸರೋಜಮ್ಮ, ದೊಡ್ಡೇಗೌಡರು, ಚಿಕ್ಕೇಗೌಡರು, ರಂಗಸ್ವಾಮಿ, ಧನಂಜಯ, ಅನ್ಸರ್ ಖಾನ್, ಮೆಹಬೂಬ್ ಪಾಷಾ, ಸಾದಿಕ್ ಬಾಷಾ, ಶಿವಶಂಕರ್, ಗುಂಡಾ, ರಾಮಚಂದ್ರಪ್ಪ ಮತ್ತಿತರರು ಹಾಜರಿದ್ದರು. ವರದಿ ಲಕ್ಷ್ಮೀಕಾಂತ್, ಕೆಎಸ್, ಕೊರಟಗೆರೆ. ಇದು ಹಳ್ಳ ಹಿಂಗೆ ಬರಬೇಕಾಯ್ತು. ಗಾಡಿ ಅಲ್ಲ ಮಾಡಿದ್ದಾರೆ. ರಸ್ತೆ ಐತೆ, ನಾಲ್ ಹಳ್ಳ ನ್ಯಾಚುರಲ್ ಹಳ್ಳ ಐತೆ. ಹಳ್ಳದ ಕರ ಬರುತ್ತಲ್ಲ, ಹಳ್ಳ ಕರ ಹಳ್ಳ ಮಾಡ್ಬೇಕು, ಮಿಕ್ಕಿದ ರಸ್ತೆ ಮಾಡ್ಕೋಬೇಕು. ನೀವು ಊರಿಗೆ ಬೇಕಾದ ಹೆದ್ದಾರಿ ಸಮಯ ಇದು ಮಲ್ಲೆಕಾಲ್ಗೆ ಸಂಪರ್ಕ ಇದೆ ದಾರಿ. ಮತ್ತೆ ಎಲ್ಲರೂ ಇಲ್ಲಿಗೆ ಬರಬೇಕು. ಯಾಕೆ ಜನ ಮೊನ್ನೆ ಮೆಂಬರ್ಗಳು ಒಂದಿಷ್ಟು ಮಣ್ಣು ಮಾಡಿರು. ಎಲ್ಲಿದ್ಯಾ? ಹೊತ್ಕೊಂಡು CC ರೋಡ್ ಹಾಕೋದು. ಈಗ ನಾಳೆ ನೀನು ಚಂದ್ರದುರ್ಗ ಬಂದು ಅಲ್ಲೊಂದು ಒಂದು 5-6 ಒಂದು 2 ಕಿಲೋಮೀಟರ್ ಬರುತ್ತೆ. ನೀರೆಲ್ಲ ಹಳ್ಳ ಹೋಗ್ತಾವ, ಹೊಲಕ್ಕೆ ನುಗ್ತಾ ಇದೆ ಹಳ್ಳ ಕಟ್ಟಾಗಿ. ತುಂಬಾಡಿ ಹೊಸಕೆರೆಗೆ ಈಗ ನೀನು ಮಿಸ್ ಮಾಡಬೇಡ. ಎಲ್ಲ ಒಂದು 5 ಜನ ಇರ್ತಾವ್ರು ಇಲ್ಲಿ, ಅದನ್ನ ನೋಡ್ಕೊಂಡು ಸ್ಪೀಕರ್ ಹಾಕಿದೀನಿ. ಅದೇ ಚಂದ್ರದುರ್ಗನೇ, ಅಲ್ಲಿ ಬಂದ್ರೆ ನಮ್ಮ ಮೆಂಬರ್ ಇರ್ತಾರೆ. ಕಟ್ಟೆಪಾಳ್ಯ ಅಂತ ಸಾಕು ಸರ್. ಊರವ್ರು ಯಾರು ನಂಬರ್ ಕೊಡ್ತೀನಿ, ಒಂದು 5-6 ಜನ ಕೊಟ್ಟಿರ್ತೀನಿ ನಂಬರ್. ಎಲ್ಲರೂ ಫೋನ್ ಮಾಡ್ತಾರೆ. ನೀವು ಒಬ್ಬರಿಗೆ ಸಿಗಲ್ಲ, ಯಾರು ಕಮ್ತಿ 5 ಜನ ಕೊಟ್ಟರೆ ಸಿಗತ್ತೀವಿ. ನಾಳೆ ಇದೆಲ್ಲ ಇದನ್ನ ಏನು ಇದೆಯಾ ಚರಂಡಿ ನಾಳೆ ಬಿಟ್ಬಿಟ್ಟು ಹೊಡ್ಬಿಡ ನೀರು ಅಲ್ಲಿಂದ ಕಟ್ ಮಾಡು. ಒಂದು ಪೈಪ್ ಒಂದು 5,000 ರೂಪಾಯಿ 3,000 ಒಂದು ಪೈಪ್ ಆಗುತ್ತೆ. ಪೈಪ್ ನಾನೇ ಕೊಡ್ತೀನಿ, ದುಡ್ಡ ರೆಡಿ ಮಾಡಿಸ್ಬಿಟ್ಟು ನೀರು ಈಗ ಚೆನ್ನಾಗಿ ಮಾಡಿ JCB ಬೇಗ ಅದನ್ನ ಪಂಚಾಯತ್ ಹಾಕಿ ಮಾಡಿ ಹೇಳ್ತೀನಿ.
ಚರಂಡಿ ಓಪನ್ ಮಾಡೋಕೆ ನಾವು ಚರಂಡಿ ಓಪನ್ ಮಾಡಿದ್ರೆ ಆಗೋದಿಲ್ಲ ನೋಡಿ ಎಲ್ಲ ಮುದ್ರೆ ಆಯ್ತು ಜೆಸಿಬಿ ಬಿಡ್ಬೇಕು ನೀರು ತಪ್ಪಿದ್ರೆ ರೋಡ್ ವ್ಯಾಲ್ಯೂ ಉಳಿತಿದೆ ಲೈಫ್ ಬರುತ್ತೆ ಇಲ್ಲಿ ಯಾವುದೇ ಕಾರಣಕ್ಕೂ ಲೈಫ್ ಬರಲ್ಲ ಲಕ್ಷ್ಮಣ ಸೆಕ್ರೆಟರಿ ನೋಡಪ್ಪ ಯಾರನ್ನ ಜೆಸಿಬಿ ಹೇಳ್ಬಿಟ್ಟು ಅದೇ ಕೂಲಿ ಕೊಡು ಮಿಕ್ಕಿ ಪೈಪಿನ ಬೇಕಾ ನಾನು ಕೊಡ್ತೀನಿ ಅದಕ್ಕೆ ಅವ್ರೊಂದ್ಸಲಿ ಕಣ್ಣಾಗ ಬೇರೆ ಪಜಿಸಿ ಮಾಡಕ್ಕೆ ಅವರು ಸ್ವಲ್ಪ